ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ದೇವು ಸೌತೆಕಾಯಿ ತಿನ್ಕೊಂಡು ಮನೆಯೆಲ್ಲ ಅಡುಗೆ ಅಂದರೆ ಕಿಚನಲ್ಲೆಲ್ಲ ಓಡಾಡ್ತಿರ್ತಾನೆ. ದೊಡ್ಡ ಕಿಚನು ಇವ್ರ ಮನೆ, ತುಂಬ ದೊಡ್ಡದಿದೆ. ಅಂದರೆ ಎಷ್ಟು ಫೇಸಸ್ ಇದೆ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ. ಅಲ್ಲಿ ಪವಿತ್ರ ಅಡುಗೆ ಮಾಡ್ತಾ ಇರ್ತಾಳೆ. ಅಡುಗೆ ಮಾಡೋಕ್ಕೆ ಬಿಡ್ದಂಗೆ ಇವನು ಹೋಗಿ ಅಲ್ಲಿ ಚೇಷ್ಟೆ ಮಾಡ್ತಾಯಿರ್ತಾನೆ. ಪ್ರತಿಯೊಂದಕ್ಕೂ ಚೇಷ್ಟೆ ಮಾಡ್ತಿರ್ತಾನೆ. ಅವಳು ಏನೋ ಒಂದು ಗೊಜ್ಜೋ ಏನೋ ಮಾಡಿಟ್ಟಿರ್ತಾಳೆ. ಅದನ್ನು ಹೋಗ್ಬಿಟ್ಟು ಟೇಸ್ಟ್ ನೋಡ್ತೀನಿ ಅಂತೇಳಿ ಬಿಸಿದಿನೇ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ ಅವನು, ಒಂದು ಸ್ಪೂನ್ ತೊಗೊಂಡು. ಆವಾಗ ಬಾಯೆಲ್ಲ ಸುಟ್ಟೋದಂಗೆ ಆಗುತ್ತೆ. ಅಪ್ಪ ಸುಟ್ಟೋಯ್ತು ಅಂತ ಬಂಡ ಹೊಡಿತಾ ಇರ್ತಾನೆ. ಆವಾಗ ಏನು ಮಾಡ್ತಾಳೆ ಅವಳು, ಅಯ್ಯೋ ಯಾಕೆ ಹಿಂಗೆ ಮಾಡ್ಕೊಂಡ್ರಿ ದೇವು ಸಾರ್ ಅಂತ ಹೇಳ್ಬಿಟ್ಟು ಓಡೋಗಿ ಫ್ರೀಜರಲ್ಲಿ ಐಸ್ ತೊಗೊಂಡು ಬಂದು ಬಾಯಿಗೆ ಕೊಡ್ತಾಳೆ. ಆಮೇಲೆ ಬಾಯಿಗೆ ಹಾಕ್ಕೊಂಡ್ಮೇಲೆ ನೀರು ಕೊಡ್ತಾಳೆ, ನೀರು ಕುಡೀರಿ ಅಂತೇಳಿ. ಆಮೇಲೆ ಕೆನೆ ಎಲ್ಲ ಮುಟ್ಟಿ, ಅಯ್ಯೋ ಯಾಕೆ ಹಿಂಗೆ ಮಾಡ್ಕೊಂಡ್ರಿ ಹಾಗೆ ಹೀಗೆ ಅಂತೇಳಿ ಕೈಯೆಲ್ಲ ಮುಟ್ಟಿ ಕೆನೆಯೆಲ್ಲ ಮುಟ್ಟಿ ಸಮಾಧಾನ ಮಾಡ್ತಾಳೆ. ತುಂಬಾ ಸಮಾಧಾನ ಮಾಡ್ತಾಳೆ. ಅಯ್ಯೋ ಸುಟ್ಕೊಬಿಟ್ರಲ್ಲ, ಯಾಕೆ ಹಿಂಗೆ ಮಾಡ್ಕೊಂಡ್ರಿ, ಎಷ್ಟು ಹೇಳಿದ್ರು ಕೇಳಲ್ವಲ್ಲ ನೀವು ದೇವ್ ಸರ್ ಅಂತ ಹೇಳ್ಬಿಟ್ಟು. ಆವಾಗ ಅವನು ಸರಿ ಅಂತೇಳ್ಬಿಟ್ಟು ಉರಿತಾ ಇದೆ ಅಂತ ಇದು ಮಾಡ್ತಿರ್ತಾನೆ. ಆಗ ಆಮೇಲೆ ಸ್ವಲ್ಪ ಐಸ್ ಇಟ್ಕೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದಮೇಲೆ ಸಮಾಧಾನ ಆಗ್ತಾನೆ. ಆವಾಗ ನೀವು ಸ್ವಲ್ಪ ಹುರುಕೊಂಡು ಅಂತ ಹುರುಕೊಂಡು ಬಾಯಿಗೆ ಹಾಕ್ಕೊಬೇಕು. ಅದು ಬಿಟ್ಬಿಟ್ಟು ನೀವು ಸುಡೋದನ್ನ ಯಾರು ಬಾಯಿಗೆ ಹಾಕೊಂತಾರೆ ದೇವ್ ಸರ್, ನಿಮ್ಗೆ ಅಷ್ಟು ಗೊತ್ತಾಗಲ್ವ ದೇವ್ ಸರ್ ಅಂತ ಹೇಳ್ತಾಳೆ. ಅದನ್ನು ನೀವು ಹೇಳಲಿಲ್ವಲ್ಲ ನನಗೆ ಅಂತಾನೆ. ಅದೆಲ್ಲ ಹೇಳಬೇಕಾ, ನಿಮಗೆ ಗೊತ್ತಿರಬೇಕು ಅವೆಲ್ಲ, ನಾನು ಈ ಕಡೆ ಏನೋ ಕೆಲಸ ಮಾಡ್ತಾಯಿದ್ದೆ ಅಲ್ಲ ಅಂಥೇಳಿ. ಆವಾಗ ಸರಿ ಅಂಥೇಳಿ ಸಮಾಧಾನ ಆಗುತ್ತೆ. ಆಮೇಲೆ ಸಮಾಧಾನ ಮಾಡಿಕೊಂಡು ಅವನು ಆಚೆ ಬರ್ತಾನೆ. ಏನೋ ಹೇಳಿಬಿಟ್ಟು ಹೊರಗಡೆ ಬರ್ತಾನೆ. ಈ ಕಡೆ ಫೈಲು ಅಪ್ಪ ಅಮ್ಮ ವಾಪಸ್ ಕೊಟ್ಬಿಟ್ಟಿದ್ದಾರಲ್ಲ ಅಂತ ಮಗ ಬಂದು ಏನು ಕಿರ್ಚಾಡೋದು ಕೂಗಾಡೋದು ಎಲ್ಲ ಮಾಡ್ತಿರ್ತಾನೆ. ದೇವು ಚಿಕ್ಕಮ್ಮನ ಮಗ ಫುಲ್ಲು ಕೂಗಾಡ್ತಿರ್ತಾನೆ. ಏನು ಒಂದು ಚೂರು ಫಿಲ್ಟ್ರ್ ಇಲ್ದಲೇ ಕೂಗಾಡ್ತಿರ್ತಾನೆ. ಅಪ್ಪ ಅಮ್ಮ ನೀವು ಅಂಥವ್ರು ಇಂಥವ್ರು, ನಿಮಗೆ ಸ್ವಲ್ಪ ಮ್ಯಾನೇಸ್ ಇಲ್ಲ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಕೊಂಡು ಕೂಗಾಡ್ತಿರ್ತಾನೆ. ಅದನ್ನು ಅವಳಿಗೆ ತುಂಬಾ ಇರಿಟೇಷನ್ ಆಗ್ತಾಯಿರುತ್ತೆ, ಸಹಿಸ್ಕೊಳ್ಳೋಕ್ಕೆ ಆಗ್ತಿರಲ್ಲ. ಏನು ಮಗನಪ್ಪ ಇವನು ಹಿಂಗೆಲ್ಲ ಮಾತಾಡ್ತಾನಲ್ಲ ಅಂತೇಳ್ಬಿಟ್ಟು. ಆಗ ಗಂಡ ಕೂಡ ತಲೆ ಕೆರ್ಕೋತಾ ಇರ್ತಾನೆ. ಏನು ಇವನು ಹಿಂಗೆಲ್ಲ ಮಾತಾಡ್ತಾನೆ ಅಂತೇಳ್ಬಿಟ್ಟು, ನಿಮ್ಮನ್ನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಾಗೆ ಹೀಗೆ ಅಂತ ಏನೇನೋ ಅಂತಿರ್ತಾನೆ. ಆವಾಗ ಬೇಜಾರಾಗುತ್ತೆ, ಹಾಗಂತ ಇರ್ತಾರೆ. ಆಮೇಲೆ ಈ ಕಡೆ ಬಂದು ಅಲ್ಲಿ ಹಾಸ್ಪಿಟ್ಲ್ ಹತ್ರ ನೋಡ್ತಾಳೆ. ಅವಳನ್ನ ಕೆನ್ನೆ ಎಲ್ಲ ಇದು ಮಾಡಿ, ನೀನೇನು ಬೇಜಾರು ಮಾಡ್ಕೋಬೇಡ, ಎಷ್ಟು ದುಡ್ಡಾದರೂ ನಾನು ನೋಡ್ಕೋತೀನಿ ಅಂತ ಗಂಡ ಹೇಳ್ತಿರ್ತಾನಲ್ಲ. ಅದನ್ನು ನೋಡ್ಕೊಂಡು ಬಂದು ಅವಳಿಗೆ ಬೇಜಾರಾಗೋಗುತ್ತೆ. ದೇವು ಅಮ್ಮಂಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಗಂಡ ಇಂಥವನು ಅಂತ ಸಮಾಜಕ್ಕೆ ನಾನು ಹಿಂಗೆ ಹೇಳಲಿ, ಹೇಳಿದ್ರೆ ಜನ ನಂಬ್ತಾರ, ಇಂಥ ಕೆಲಸ ಮಾಡ್ತಾರಲ್ಲ ಇವರು ಅಂತೇಳ್ಬಿಟ್ಟು ದುಃಖ ಉಕ್ಕಿ ಬರುತ್ತೆ. ಆದರೆ ತಡ್ಕೊಂಡು ಅಳ್ತಾ ಕೂತಿರ್ತಾಳೆ. ಆವಾಗ ಪವಿತ್ರ ಜ್ಯೂಸ್ ಮಾಡಿಕೊಂಡು ತೊಗೊಂಡು ಬರ್ತಾಳೆ. ತೊಗೊಳ್ಳಿ ಜ್ಯೂಸು ಅಂತ ಕೊಡ್ತಾಳೆ. ಆವಾಗ ಜ್ಯೂಸ್ ಕೊಟ್ಟಾಗ ಯಾಕೆ ಬೇಜಾರಾಗಿದ್ದೀರಲ್ಲ, ಏನಕ್ಕೆ ದುಃಖ ಪಡ್ತಾಯಿದ್ದೀರಾ ಅಂತ ಕೇಳ್ತಾಳೆ. ಅದೆಲ್ಲ ನಿನಗೆ ಯಾಕೆ, ನೀನು ಹೋಗು ಅಂತ. ಹಾಗಲ್ಲ, ತುಂಬ ದುಃಖ ಪಡ್ತಾಯಿದ್ದೀರಲ್ಲ ಯಾಕೆ ಅಂತ ಕೇಳಿದೆ ಅಂತಾಳೆ. ಅದಕ್ಕೆ ನಿನಗೆ ಅದು ಕಟ್ಕೊಂಡು ಏನಾಗಬೇಕಾಗಿದೆ, ನಿನ್ನ ಕೆಲಸ ನೀನು ನೋಡ್ಕೋಗು, ನೀನು ಎಷ್ಟು ದಿನ ಇರೋಳು, ಏನಕ್ಕೆ ಕೇಳ್ತೀಯಾ ಅಂತೇಳಿ. ಆಗ ಸರಿ ಅಂತೇಳ್ಬಿಟ್ಟು ಅವಳು ಹೋಗ್ತಾಳೆ. ಅವಳು ಹೋದ್ಮೇಲೆ ಇವಳಿನ್ನೂ ಜ್ಯೂಸೇ ಕುಡ್ದಿರಲ್ಲ. ಅಷ್ಟರೊಳಗೆ ಮೈದನ ಹೆಂಡ್ತಿ ಇಲ್ಲಿಗೆ ಬರ್ತಾರೆ, ಪ್ರತ್ಯಕ್ಷ ಆಗಿಬಿಡ್ತಾರೆ. ಬಂದುಬಿಟ್ಟು ಅಕ್ಕ ಹಂಗೆ ಅಕ್ಕ ಹಿಂಗೆ ಅಕ್ಕ ಪವಿತ್ರ ಅಂಥವಳು ಇಂಥವಳು ಅಂತ ಏನೇನೋ ಹೇಳಿಬಿಡ್ತಾಳೆ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ ಬಂದು ಅಲ್ಲೇ ಹೇಳ್ತಾನೆ ದೇವು ಅಮ್ಮ ಹತ್ರ, ಮೇಡಮ್ ನೆನ್ನೆ ಯಾರೋ ಕಾಂಪೌಂಡ್ ನೆಗ್ದಂಗೆ ಆಯಿತು ಮೇಡಮ್ ಅಂತ ಹೇಳ್ತಾನೆ. ಯಾರು ಕಾಂಪೌಂಡ್ ನೆಗ್ದಿದ್ದು, ನೀನು ತಾನೇ ಸೆಕ್ಯೂರಿಟಿ, ನಿನಗೆ ಅದೆಲ್ಲ ಗೊತ್ತಿರಬೇಕು ತಾನೇ, ಇಲ್ಲೇನು ಹೇಳೋಕ್ಕೆ ಬಂದಿದ್ದೀಯಾ, ಹೋಗು CCTV ಫುಟೇಜ್ ತೊಗೊಂಡು ಬಾ ಅಂತ ಕಳಿಸ್ತಾಳೆ. ಆಯಿತು ಮೇಡಮ್ ತಗೊಂಡು ಬರ್ತೀನಿ ಅಂತ. ಆಮೇಲೆ ಅಪ್ಪನ ಮನೆಯವರು ಫೋನ್ ಮಾಡ್ತಾರೆ ಪವಿತ್ರಂಗೆ, ಲಕ್ಷಗಟ್ಟಲೆ ಆಗುತ್ತೆ ಅಂತಲ್ಲಮ್ಮ ಆಪ್ರೇಷನ್ಗೆ, ಏನಮ್ಮ ಮಾಡೋದು ಅಂತೇಳಿ ಮನೆ ಅಡ್ಬಿಡೋಣ ಅಂತ ಹೋದರೆ ಎಷ್ಟು ಅಂತ ಗೊತ್ತಾಗಿಲ್ಲ, ಅದಕ್ಕೇ ಫೋನ್ ಮಾಡಿದೆ ಕಣಮ್ಮ ಅಂತೇಳಿ ಅಪ್ಪ ಫೋನ್ ಮಾಡ್ತಾನೆ. ಆವಾಗ ಪವಿತ್ರ ಹೇಳ್ತಾಳೆ, ಲಕ್ಷಗಟ್ಟಲೆ ಎಲ್ಲ ಆಗಲ್ಲಪ್ಪ, ಸುಮ್ಮನೆ ಎಂತಕ್ಕೆ ಅಷ್ಟೊಂದು, ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅಷ್ಟು ಆಗಲ್ಲ, ಸುಮ್ಮನಿರಪ್ಪ ನೀನು ಅಂತ ಹೇಳ್ತಾಳೆ.
ಎಷ್ಟಾಗುತ್ತೆ ಅಂತ ಗೊತ್ತಾದರೆ ಅಷ್ಟಕ್ಕೇ ಮಾಡ್ಕೋಬೋದಮ್ಮ ಅಡ್ಜಸ್ಟು, ಎಷ್ಟಾಗುತ್ತೆ ಅಂತ ಗೊತ್ತಿಲ್ವಲ್ಲ ಅಂತ. ರಿಪೋರ್ಟ್ ನೋಡಿ ಹೇಳಮ್ಮ ಅಂತ ಹೇಳ್ತಾನೆ. ರಿಪೋರ್ಟ್ ನೋಡ್ತಾ ಇದ್ದೀನಪ್ಪ ಅಂತೇಳಿ ನೋಡಿಬಿಟ್ಟು ಒಂದು 40,000 ಆಗ್ಬೋದಪ್ಪ ಅಷ್ಟೇ ಅಂತ ಹೇಳ್ತಾಳೆ. ಅಯ್ಯೋ 40,000 ಆಗೋದಾದರೆ ಪರವಾಗಿಲ್ಲ ಅಂತೇಳ್ಬಿಟ್ಟು ಪವಿತ್ರ ಅಪ್ಪ ಮತ್ತು ತಾತ ಇಬ್ಬರು ಖುಷಿ ಪಡ್ತಾರೆ, ಸದ್ಯ ಅಷ್ಟರಲ್ಲೇ ಮುಗ್ದೋಗುತ್ತಲ್ಲ ಅಂತೇಳಿ. ಈ ಕಡೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ, ದೇವು ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಹೋಗಿ ಅವ್ರ ಅಮ್ಮಂಗೆ ಏನೇನೋ ತಲೆಗೆ ತುಂಬಬೇಕು. ಅಷ್ಟೊತ್ತಿಗೆ CCTV ಫುಟೇಜ್ ತೊಗೊಂಡು ಸೆಕ್ಯೂರಿಟಿ ಬರ್ತಾನೆ, ಬಂದುಬಿಟ್ಟು ಇಟ್ಬಿಟ್ಟು ಹೋಗ್ತಾನೆ. ಆಮೇಲೆ ತಂಗಿಗೆ ಹೇಳ್ತಾಳೆ, ಹೋಗು ನಂದು ಲ್ಯಾಬ್ ತೊಗೊಂಡು ಬಾ ಅಲ್ಲಿ ಅಂತ. ತೊಗೊಂಡು ಬಂದು ಕೊಡ್ತಾಳೆ, ಹಾಕಿ ನೋಡ್ತಾಳೆ. ಆವಾಗ ಪವಿತ್ರ ಅವರ ಅತ್ತೆ ಮಗನ ಹತ್ರ ಜಗಳಕ್ಕೆ ಹೋಗಿರ್ತಾಳೆ. ಅಲ್ಲಿ ಏನೇನೋ ಮಾತುಕತೆ ನಡೀತಿರುತ್ತೆ. ಅದನ್ನು ಇವರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅವಳು ಹಿಂಗಂತವಳೆ, ಓಡೋಗೋಣ ಬಾ ಅಂತವನೇ, ಹಿಂಗಂತವನೇ ಹಂಗಂತವನೇ ಅಂತ ಏನೇನೋ ಸುಳ್ಳು ಹೇಳಿ ಅವಳ ಮೇಲೆ ಬ್ಯಾಡ್ ಒಪಿನಿಯನ್ ಬರೋ ಹಾಗೆ ಮಾಡಿಬಿಡ್ತಾರೆ ಇವರಿಬ್ಬರು ಸೇರಿಕೊಂಡು, ದೇವು ಚಿಕ್ಕಪ್ಪ ಚಿಕ್ಕಮ್ಮ. ದೇವು ಅಮ್ಮಂಗೆ ಇದೆಲ್ಲ ಹೇಳಿಬಿಡೋದು. ಆಮೇಲೆ ದೇವು ಅಮ್ಮ ಹೇಳ್ತಾಳೆ, ಇದೆಲ್ಲ ಹೊರಗಡೆ ಗೊತ್ತಾಗಬಾರ್ದು, ಈ ವಿಷಯ ನಮ್ಮಲ್ಲೇ ಇರಬೇಕು, ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ತಾಳೆ. ಅಲ್ಲಿ ನಡೆದಿದ್ದೇ ಬೇರೆ, ಇವರುಗಳು ಹೇಳ್ತಿರೋದೇ ಬೇರೆ, ಆ ರೀತಿ ಆಗಿದೆ. ಆಗ ಏನು ಮಾಡೋಕ್ಕೂ ಗೊತ್ತಾಗ್ದೇ ಪಾಪ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಇವರಿಬ್ಬರು ಈ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಅದಕ್ಕೆ ಏನಾರು ಅಂದ್ಬಿಡ್ತಾರೆ ಅಂತ ಮೆತ್ತಗೆ ಜಾಗ ಖಾಲಿ ಮಾಡಿಬಿಡ್ತಾರೆ. ಕೋಪ ಬಂದರೆ ಏನಾರು ಅಂತಾರೆ ಅಂತ ಹೇಳ್ಬಿಟ್ಟು ಮೆತ್ತಗೆ ಖಾಲಿ ಮಾಡಿಬಿಡೋದು, ಜಾಗನ ಹೇಳೋವಷ್ಟು ಹೇಳ್ಬಿಡೋದು. ಆಮೇಲೆ ಮೆತ್ತಗೆ ಜಾರ್ಕೊಬಿಡೋದು. ಇವ್ರುಗಳದ್ದು ಕಸುಬು ಈ ಥರ. ಸದ್ಯ ನಾವು ಸೇಫ್ ಆದ್ವಲ್ಲ ಅಂದ್ಕೊಂಡು. ಫೈಲ್ ಕದ್ದಿದ್ದು ಯಾರು ಅಂತಲೂ ಗೊತ್ತಾಗಿಲ್ಲ ಅದಕ್ಕಿಗೆ, ಅದಿನ್ನೂ ಅವ್ರ ತಲೆಗೆ ಹೋಗಿಲ್ಲ ಅಂತೇಳ್ಬಿಟ್ಟು. ಸರ ಪರ ಎಲ್ಲ ಕದ್ದಿದ್ದಾಳೆ, ಅವೆಲ್ಲ ನೋಡಿಕೊಂಡೇ ಇಲ್ಲ ಹೇಳಬೇಕು ಅಂದರೆ. ನಾಳೆ ದಿವಸ ಅದೆಲ್ಲ ಗೊತ್ತಾಗುತ್ತೆ. ಅಂದರೆ ಪವಿತ್ರ ಅಪ್ಪನ ಮನೆಗೆ ಕೊಟ್ಟವಳೆ ಅನ್ನೋದು ಗೊತ್ತಾದರೆ ಅಲ್ಲಿಂದ ₹1 ತರಬಾರ್ದು ಅಂತ ಅಪ್ಪ ಕೂಡ ಹೇಳಿದ್ದಾನೆ. ನಾನು ಎಷ್ಟಾದರೂ ಕಷ್ಟ ಆಗಲಿ ನನ್ನ ಮನೆ ಅಡ್ಮಿಟ್ಟಾದರೂ ಮಾಡ್ತೀನಿ, ನಾನು ನಿನ್ನ ಗಂಡನ ಮನೆಯಿಂದ ಏನೂ ತರಬಾರ್ದು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.